ಒಂದೊಂದು ಸಲ ಅನಿಸುತ್ತೆ ನಮ್ಮ ಜೀವನದಲ್ಲಿ ಒಂದೇ ಥರದ ಘಟನೆನೇ ಪದೇ ಪದೇ ಯಾಕೆ ಆಗ್ತಾಯಿದೆ ಅಂತ. ಯಾರಿಗಾದರೂ ಇಷ್ಟಪಡ್ತಾ ಇರ್ತೀವಿ, ಬಿಟ್ಟು ಹೋಗ್ಬಿಡ್ತಾರೆ. ಒಬ್ಬರು ಹೋದ್ರೆ ಹೋಗಲಿ, ಇನ್ನೊಬ್ಬರು ಬರ್ತಾರೆ, ಅವರು ಹಾಗೆ ಹೋಗ್ತಾರೆ. ಈ ಒಂದೇ ವಿಚಾರ ಅಂತಲ್ಲ, ಸುಮಾರು ಕಡೆ ನನ್ನ ಲೈಫಲ್ಲೂ ಹಣದ ವಿಷಯದಲ್ಲಿ ಅದೇ ರೀತಿ ಆಗ್ತಾಯಿತ್ತು. ಒಂದೇ ಥರದ ಸಮಸ್ಯೆ ಪದೇ ಪದೇ ಅನುಭವಿಸ್ತಾ ಇರ್ತಿದ್ದೆ. ನನಗೂ ಅನಿಸ್ತಾ ಇತ್ತು, ಎಲ್ಲಿ ಸ್ಟ್ರಕ್ ಆಗಿದ್ದೀನಿ, ಹೇಗೆ ಇದರಿಂದ ಹೊರಗಡೆ ಬರೋದು ಗೊತ್ತಾಗ್ತಾ ಇರಲಿಲ್ಲ. ತುಂಬ ಡಿಸ್ಟರ್ಬ್ ಆಗಿದ್ದೆ. ನನ್ನ ದುಃಖನ ನನ್ನ ಕಣ್ಣೀರನ್ನ ಒರೆಸ್ಲಿಕ್ಕೆ ಹಳೇ ಹಾಡುಗಳ ಮೊರೆ ಹೋಗ್ತಾ ಇದ್ದೆ. ಆ ಹಾಡು ಸಹ ನನಗೋಸ್ಕರ ಬರ್ತಿರಬೇಕು ಅನಿಸ್ತಾ ಇರ್ತಿತ್ತು. ಏನು ಗೊತ್ತಾ, ಇವೆಲ್ಲ ನಮ್ಮ ಲೈಫ್ನ ಪ್ಯಾಟರ್ನ್, ನಮೂನೆ, ಮಾದರಿ. ಉದಾಹರಣೆ ಹೇಳ್ಬೇಕಂದ್ರೆ, ನಾವು ಯಾರನ್ನಾದ್ರೂ ಇಷ್ಟಪಟ್ಟರೆ ಸ್ವಲ್ಪ ದಿವಸ ನಮ್ಮ ಜೊತೆ ಇದ್ದು ಹಾಗೆ ಬಿಟ್ಟೋಗ್ಬಿಡ್ತಾರೆ. ನಾವು ಬೇರೆಯವ್ರ ಜೀವನದಲ್ಲಿ ನೋಡಿದಾಗ ಅವ್ರ ರಿಲೇಷನ್ಶಿಪ್ ಯಾಕೆ ಇಷ್ಟೊಂದು ಸ್ಟ್ರಾಂಗ್ ಆಗಿದೆ, 10 ವರ್ಷ, 20 ವರ್ಷ, 30 ವರ್ಷ ಇನ್ನೂ ಚೆನ್ನಾಗಿದ್ದಾರಲ್ಲ, ನಮ್ಮ ಹತ್ರ ಯಾಕೆ ಆಗಲ್ಲ? ಯಾಕೆ ಅಂದರೆ, ನಾವು ಯಾರನ್ನಾದ್ರೂ ಪ್ರೀತಿಸಿದರೆ ಅವರ ಮೇಲೆ ಓವರ್ ಡಿಪೆಂಡೆಂಟ್ ಆಗಿಬಿಡ್ತೀವಿ, ಓವರ್ ಅಟ್ಯಾಚ್ ಆಗಿಬಿಡ್ತೀವಿ. ನಾವು ಮರೆತು ಬಿಡ್ತೀವಿ ನಮ್ಮನ್ನು, ನಮ್ಮ ಬೌಂಡ್ರೀಸ್ ಇದೆ, ನಮ್ಮ ಜೀವನ ಇದೆ ಅಂತ. ನಾವು ನಮ್ಮನ್ನು ಪೂರ್ತಿ ಅವರಿಗೆ ಕೊಟ್ಬಿಡ್ತೀವಿ. ಇದು ಪದೇ ಪದೇ ಆಗ್ತದೆ. ಯಾಕೆಂದರೆ ಜೀವನ, ಲೈಫು ನಮಗೆ ಏನೋ ಕಲಿಸ್ಲಿಕ್ಕೆ ನೋಡ್ತಾ ಇದೆ. ಏನಂದರೆ, ನೀನು ಸಹ ಇಂಪಾರ್ಟೆಂಟು. ಅವರ ಸಂಬಂಧದಲ್ಲಿ, ರಿಲೇಷನಲ್ಲಿ ನೀನು ಸಹ ತುಂಬ ಇಂಪಾರ್ಟೆಂಟು. ಯಾಕೆ ನೀನು ಅವರನ್ನು ಮುಂದೆ ತಗೊಂಡು ಬರೋ ಬರದಲ್ಲಿ ನೀನು ಹಿಂದೆ ಉಳ್ಕೊಳ್ತಾ ಇದ್ದೀಯಾ? ಅವರನ್ನು ದಡ ತಲುಪಿಸುವ ಬರದಲ್ಲಿ ನೀನ್ಯಾಕೆ ಮುಳುಗ್ತಾ ಇದ್ದೀಯಾ? ನೀನು ಸಹ ಇಂಪಾರ್ಟೆಂಟು ಅನ್ನೋದನ್ನು ಅದು ಹೇಳ್ತಾ ಇರುತ್ತೆ. ಜೀವನ ಸಮಸ್ಯೆ ಕೊಡ್ತಾ ಇದೆ ಅನಿಸುತ್ತೆ, ಆದರೆ ಅದು ದೊಡ್ಡದಿನ ನಮ್ಮಿಂದ ಮಾಡಿಸ್ಲಿಕ್ಕೆ ನಮ್ಮನ್ನು ಕಲಿಸ್ತಾ ಇರ್ತದೆ. ಕಲಿಬೇಕು. ನಾವು ನಮ್ಮ ಪ್ಯಾಟರ್ನ್ನ ಬ್ರೇಕ್ ಮಾಡಬೇಕು, ಅರ್ಥ ಮಾಡ್ಕೋಬೇಕು. ನಾವು ಯಾವುದಕ್ಕೆ ಹೆದರ್ತಾ ಇರ್ಬೋದು, ಜೀವನದಲ್ಲಿ ಒಂದು ಸ್ಟ್ಯಾಂಡ್ ತಗೊಳ್ಳಿಕ್ಕೆ ಆಗದೇ ಇರ್ಬೋದು, ಅಥವಾ ವಿಚಾರ ಮಾಡುವ ಶಕ್ತಿ ನಮ್ಮಲ್ಲಿ ಇಲ್ಲದೇ ಇರ್ಬೋದು, ಕಾನ್ಫಿಡೆನ್ಸ್ನ ಕೊರತೆ ಆಗಿರ್ಬೋದು. ಯಾವಾಗ ನಾವು ಇವುಗಳ ಕೊರತೆನ ಪೂರ್ತಿ ಮಾಡ್ಕೊಳ್ತೀವೋ ಮತ್ತೆ ಆ ಸಮಸ್ಯೆ ನಮ್ಮ ಜೀವನದಲ್ಲಿ ಬರಲ್ಲ. ಪ್ರತಿಯೊಬ್ಬರ ವ್ಯಕ್ತಿತ್ವ ಬೇರೆ ಬೇರೆ ರೀತಿ ಇರುತ್ತೆ, ಬೇರೆ ಬೇರೆ ಸೋಲ್, ಆತ್ಮ. ಪ್ರತಿಯೊಂದು ಸೋಲ್, ಆತ್ಮದ ಒಂದು ಬೇರೆ ರೀತಿಯ ಜರ್ನಿ ಇರುತ್ತೆ. ಅವರ ಕಲಿಕೆ ಬೇರೆ, ನಮ್ಮ ಕಲಿಕೆ ಬೇರೆ. ಆ ಆತ್ಮದ್ದು ಬೇರೆ ಪಾಠ ಇರ್ತದೆ, ಈ ಜೀವನದಿಂದ ಕಲಿಬೇಕಾಗಿರೋದು ನಮ್ಮದು ಬೇರೆ ಇರುತ್ತೆ. ನಾವು ಒಂದೊಂದೇ ಲೆವೆಲ್ನ ದಾಟಿಕೊಂಡು ಬಂದಾಗ ನಾವು ಹೈಯರ್ ಸೆಲ್ಫ್ ಕಡೆ ಹೋಗ್ತೀವಿ. ಅಂದರೆ ಒಂದೊಂದೇ ಹೆಜ್ಜೆ ಇಡ್ತಾ ಹೋಗ್ತೀವಿ. ಅಂದರೆ ನಾವು ಒಂದೇ ಲೆವೆಲ್ನ ದಾಟ್ತಾ ಹೋಗಬೇಕಾಗತ್ತೆ. ಅಂದರೆ ಜೀವನದ ಪಾಠ ನೋಡಲಿಕ್ಕೆ, ಕಲೀಲಿಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಬಂದರೆ ನಾವು ಒಂದೊಂದೇ ಪ್ಯಾಟರ್ನ್ನ ಬ್ರೇಕ್ ಮಾಡ್ದಂಗೆ. ಸಮಸ್ಯೆ ಅದರ ಮೂಲ ಹೊರಗಡೆ ಇರಲ್ಲ, ನಮ್ಮ ಒಳಗಡೆನೇ ಇರುತ್ತೆ. ನಾವು ಹೇಳ್ಬೋದು ಹೊರಗಡೆ ಪರಿಸ್ಥಿತಿಯಿಂದ ಈ ಸಮಸ್ಯೆ ಇದೆ ಅಂತ. ಹೊರಗಡೆ ಎಲ್ಲೂ ಉತ್ತರ ಇಲ್ಲ, ಉತ್ತರ ಒಳಗಡೆ ಇದೆ, ನಮ್ಮ ಸ್ವಂತ ಜೀವನದಲ್ಲಿದೆ. ಶಾಂತಿಯಿಂದ ಕುಳಿತುಕೊಂಡು ಆಲಿಸಬೇಕು, ಅರ್ಥ ಮಾಡ್ಕೋಬೇಕು, ಕಲಿಬೇಕು. ಹೊರಗಡೆಯಿಂದ ಯಾವ ಮೋಟಿವೇಶನ್ ಸ್ಪೀಕರ್ಗಳು ನಮ್ಮನ್ನು ದಡ ತಲುಪಿಸ್ಲಿಕ್ಕೆ ಆಗಲ್ಲ. ನಮ್ಮ ಜೀವನದ ಪಾಠ ನಾವು ಖುದ್ದಾಗಿ ಕಲಿಬೇಕು. ಅಳ್ತೀವೋ, ನಗ್ತೀವೋ, ಫ್ರಸ್ಟ್ರೇಷನ್ ಆಗ್ತೀವೋ, ಕಲಿಲೇಬೇಕು. ಯಾಕೆಂದರೆ ಹೈಯರ್ ಸೆಲ್ಫ್ ತನಕ ತಲುಪಲಿಕ್ಕೆ ಇದು ತುಂಬ ಅವಶ್ಯಕ. ಈ ಯೂನಿವರ್ಸ್, ಜೀವನ, ಹೋಲ್ ಪ್ಲಾನೆಟ್, ನಮ್ಮ ಫ್ರೆಂಡ್, ಗೆಳೆಯ ಯಾವುದೂ ನಮ್ಮ ವಿರುದ್ಧ ಆಗ್ತಾ ಇಲ್ಲ. ಎಲ್ಲ ನಮಗೋಸ್ಕರ, ನಮ್ಮ ಒಳ್ಳೇದಕ್ಕೆ ಆಗ್ತಾ ಇದೆ. ಖುಷಿಯಿಂದ ಅಕ್ಸೆಪ್ಟ್ ಮಾಡಿಕೊಂಡು ಅದೇನು ಹೇಳಿಕ್ ಬಯಸ್ತಾ ಇದೆ, ಏನು ಕಲಿಸ್ಲಿಕ್ಕೆ ಬಯಸ್ತಾ ಇದೆ, ಅದನ್ನು ಕಲಿಬೇಕು. ಜೀವನ ತುಂಬ ಸುಂದರವಾಗಿದೆ.